ಇದರಲ್ಲಿ ನೋಡಿದ್ರೆ ಅವ್ರಿಗೆ ಆದಂಥ ಮಾಹಿತಿ ಕೆಲವು ಹುದ್ದೆಗಳೆಲ್ಲ ಬಂದಿತ್ತು. ಪಕ್ಷದಲ್ಲಿ ಶಿಸ್ತು ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿರ್ತೀವಿ, ಏನಾಗಿದೆಯೋ ಅಂತ ಇನ್ನೂ ಒಂದು ರಿಪೋರ್ಟ್ ಬರಬೇಕು, ವೇಟ್ ಮಾಡ್ತಾರೆ. ಸರ್, ಜಮೀರ್ ಅವ್ರ ವಿರುದ್ಧನೂ ಏನಾದ್ರು ವರದಿ ಕೊಟ್ಟಿದ್ದಾರಾ ಸರ್? ಯಾಕಂದ್ರೆ ಅವರನ್ನು ಸಿಎಂ ಕರೆದು ಮಾತನಾಡಿದ್ದಾರೆ, ಅವ್ರ ವಿರುದ್ಧನೂ ಕ್ರಮ ಆಗಬಹುದು ಅನ್ನುವಂತ ಚರ್ಚೆಗಳು ನಡೀತಾ ಇದೆ. ನನಗೆ ಮಾಹಿತಿ ಇಲ್ಲ. ಸರ್, ಚೆನ್ನೈಗೆ ದೆಹಲಿಗೆ ಹೋಗ್ತೀರಾ ಸರ್? ಚೆನ್ನೈ ಅಥವಾ ದೆಹಲಿಗೆ ಏನಾದ್ರು ಹೋಗೋ ಸಾಧ್ಯತೆ ಇದೆಯಾ ಸರ್? ಚೆನ್ನೈ ಮೋಸ್ಟ್ಲಿ ನಾಳೆ ಪ್ರೋಗ್ರಾಮ್ ಇದೆ ಚೆನ್ನೈಯಲ್ಲಿ. ಸರ್, ಶಾಸಕರನ್ನು ಒಬ್ಬೊಬ್ಬರನ್ನೇ ಕರೆದು ಸಿಎಂ ಡಿ ಕೆ ಶಿವಕುಮಾರ್ ಅವರು ಮಾತನಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಚರ್ಚೆ ಆಗ್ತಾ ಇದೆ. ಅದರದ್ದು ಏನಾದ್ರು ಆಗಿದೆಯಾ ಸರ್? ರಾಜಕಾರಣ ಮಾಡಬೇಕಾದ್ರೆ ರಾಜಕಾರಣ ಅಂದ್ರೆ ನಾವೆಲ್ಲರಿಗೂ ನಮ್ಮ MLAಸ್ಗೆ ಅವ್ರಿಗೆಲ್ಲ ಮುಂದಿನ ಭವಿಷ್ಯಕ್ಕೆ ಏನೇನು ರೂಪಿಸಬೇಕು ನಾವೆಲ್ಲ ತೀರ್ಮಾನ ಮಾಡಬೇಕು. ನಾಯಕತ್ವ ಯಾರ್ಯಾರಿಗೆ ಏನೇನು ಹೇಳಬೇಕು, ಯಾರ್ಯಾರಿಗೇನು ಗೈಡ್ ಮಾಡಬೇಕು ಅದೆಲ್ಲ ಮಾಡ್ತೀವಿ. ಎಲ್ಲರಿಗೂ ಕರೆದು ಇನ್ನೆಲ್ಲ ಸಿದ್ಧತೆ ಆಗಬೇಕು, ಕಾಂಪಿಟೇಷನ್ ಎಲೆಕ್ಷನ್ ಇವೆಲ್ಲ ಇರ್ತದೆ. ಇವೆಲ್ಲ ಮಾತಾಡೋದ ಡ್ಯೂಟಿ. ಪಾರ್ಟಿ ಪ್ರೆಸಿಡೆಂಟ್ ಆಗಿ ನಾನು ಮಾತಾಡಲ್ಲ, ನೀನು ಯಾರು ಮಾತಾಡ್ತಾರೋ ಬಾಗಲಕೋಟೆಗೆ ಇದಕ್ಕೆಲ್ಲ. ಸೊ ಎಲ್ಲರಿಗೂ ಕರೆದು ಏನೇನು ಆಗಿದೆ, ಯಾವ ರೀತಿ ಎಲೆಕ್ಷನ್ ಆಗಿದೆ, ಗ್ಯಾರಂಟಿ ಯಾವ ರೀತಿ